ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚನ್ನರಾಯಪಟ್ಟಣದಿಂದ ನುಗ್ಗೇಹಳ್ಳಿ ಕಡೆ ಒಂದು ಶುಂಠಿ ಪ್ಲಾಟ್ ನೋಡೋಣ ಅಂತ ಹೋಗ್ತಿದ್ದೀನಿ. ಬನ್ನಿ ನೋಡೋಣ ಏನಾಗಿದೆ ಅಂತ. Yeah. Shit. See me and my buddies, you know we gonna bring the vibe. And she riding, wanna get a taste of the ice. I'm committing up the paper, cannot handle what I'm writing. You see me up above, the way I'm shining, man, it's blinding. Pretty face in the plate. ಚನ್ನರಾಯಪಟ್ಟಣದಲ್ಲಿ ಕಳೆದ ಒಂದು ವಾರದಿಂದ ಸ್ವಲ್ಪ ಸೋನೆ ಮಳೆ ಇಟ್ಕೊಂಡು ಕೊಳೆ ರೋಗಗಳು ಎಲ್ಲ ಶುಂಠಿಗೂ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಈ ಪ್ಲಾಟಲ್ಲೂ ಅದೇ ಕೇಸೆ. ಎಲ್ಲಿ ಶೀತ ನೀರು ನಿಲ್ಲುತ್ತೋ ಆ ಥರ ಜಾಗದಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ಆಗಿದ್ದಾವೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಬೆಂಕಿ ರೋಗ, ಚುಕ್ಕೆ ರೋಗನೂ ಸ್ವಲ್ಪ ಇದೆ. ಶುಂಠಿ ಏನೋ ಚೆನ್ನಾಗೇ ಬಂದಿದೆ, ಬಟ್ ರೋಗ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ಇದರಲ್ಲಿ ರೋಗಗಳು ಅವಾಯ್ಡ್ ಮಾಡ್ಬೋದು. ಹೆಂಗಪ್ಪ ಅಂದರೆ ಆ ಕೊಳೆ ರೋಗ ಬಂದಿರೋ ಜಾಗ ಏನಿರುತ್ತಲ್ಲ, ಆ ಜಾಗದಲ್ಲಿ ಮಣ್ಣು ಹಾಕ್ಸೋದಾಗಲಿ ಕಳೆ ಕೀಳೋದಾಗಲಿ ಆ ಥರದ್ದೇನು ಡಿಸ್ಟರ್ಬ್ ಮಾಡಬಾರ್ದು. ಆ ಶುಂಠಿಗೇನು ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ 100% ರೋಗನ ಕಂಟ್ರೋಲ್ ಮಾಡ್ಬೋದು. ನೋಡಿ, ಈ ಜಾಗದಲ್ಲಿ ಸ್ಟಾರ್ಟಿಂಗು ಕೊಳೆ ರೋಗ ಬಂದು ಕಂಟ್ರೋಲ್ ಆಗಿದೆ. ಯಾವಾಗ ಶುಂಠಿಗೆ ಮಣ್ಣು ಹಾಕ್ಸಿದರೆ ಅದು ಡಿಸ್ಟರ್ಬ್ ಆಗಿಬಿಟ್ಟು ಕೊಳೆ ರೋಗ ಮತ್ತೆ ಆ ಜಾಗದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಈ ಥರ ಇದ್ದಾಗ ಸ್ವಲ್ಪ ಬೇಗನೆ ಔಷಧಿ ಬಿಟ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ.